ಎಲ್ಲರಿಗೂ ನಮಸ್ತೆ. ನಮ್ಮ ಭಾರತದ ರಾಷ್ಟ್ರೀಯ ಲಾಂಛನದ ಧ್ಯೇಯವಾಕ್ಯ ಏನು ಗೊತ್ತಾ? ಸತ್ಯಮೇವ ಜಯತೆ. ಇದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಆದರೆ ಇದು ಅರ್ಧ ಸೆಂಟೆನ್ಸ್. ಇದರ ಮುಂದುವರೆದ ಭಾಗ ಇನ್ನೂ ಇದೆ. ಅದೇನೆಂದರೆ ಸತ್ಯಮೇವ ಜಯತೆ ನಾನೃತಾತ್, ಅಥವಾ ಸತ್ಯಮೇವ ಜಯತೆ ನಾನೃತಂ ಜಯತೆ ಅಂತ. ಅಂದರೆ ಸತ್ಯಮೇವ ಜಯತೆ ಅಂದರೆ ಸತ್ಯ ಒಂದೇ ಗೆಲ್ಲುತ್ತದೆ, ನಾನೃತಂ ಜಯತೆ ಅಂದರೆ ಸುಳ್ಳು ಗೆಲ್ಲುವುದಿಲ್ಲ ಅಂತ. ಇದು ಪೂರ್ತಿ ಅರ್ಥ. ಹಾಗಾದರೆ ಈ ಒಂದು ಸತ್ಯಮೇವ ಜಯತೆ ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ ಅಂತ ನೋಡೋದಾದರೆ ಮುಂಡಕೋಪನಿಷತ್ತಿನಿಂದ ಈ ಒಂದು ವಾಕ್ಯವನ್ನು ತೆಗೆದುಕೊಳ್ಳಲಾಗಿದೆ. ಹಾಗೆ ಮುಂದೆ ನೋಡೋದಾದರೆ ನಮ್ಮ ಸುಪ್ರೀಂ ಕೋರ್ಟ್ ಅಥವಾ ಭಾರತದ ಸರ್ವೋಚ್ಚ ನ್ಯಾಯಾಲಯ ಏನಿದೆಯೋ ಅದರ ಧ್ಯೇಯವಾಕ್ಯ ಏನು ಅಂತ ನೋಡಿದಾಗ ಯಥೋ ಧರ್ಮಸ್ ತಥೋ ಜಯ. ಮತ್ತೆ ಹೇಳ್ತಿದ್ದೀನಿ, ಯಥೋ ಧರ್ಮಸ್ ತಥೋ ಜಯ. ಅದರ ಅರ್ಥ ಎಲ್ಲಿ ಧರ್ಮವಿದೆಯೋ ಅಲ್ಲೇ ಜಯ ಸಿಗುತ್ತೆ ಅಂತೇಳಿ. ಈ ಒಂದು ವಾಕ್ಯವನ್ನು ನಾವು ಮಹಾಭಾರತದಿಂದ ತೆಗೆದುಕೊಂಡಿದ್ದೇವೆ. ಮುಂದೆಂದು ಸೇನೆ ಅಥವಾ ನಮ್ಮ ಭೂಸೇನೆಯ ಧ್ಯೇಯವಾಕ್ಯ ಏನು ಅಂತ ನೋಡಿದಾಗ ಸೇವಾ ಪರಮೋ ಧರ್ಮ, ಅಂದರೆ ಸೇವೆಯೇ ಅತ್ಯಂತ ಶ್ರೇಷ್ಠ ಧರ್ಮ ಅಂತ ಅದರ ಅರ್ಥ. ಈ ಒಂದು ವಾಕ್ಯವನ್ನು ಮುಂಡಕೋಪನಿಷತ್ನಿಂದ ತೆಗೆದುಕೊಳ್ಳಲಾಗಿದೆ. ಮುಂದೆಂದು ವಾಯುಸೇನೆ ಅಥವಾ ಏರ್ಫೋರ್ಸ್. ಈ ಒಂದು ವಾಯುಸೇನೆಯ ಧ್ಯೇಯವಾಕ್ಯ ಏನು ಅಂತ ನೋಡಿದಾಗ ನಭಸ್ಪರ್ಶಂ ದೀಪ್ತಂ. ನಭಸ್ಪರ್ಶಂ ದೀಪ್ತಂ ಅಂದರೆ ನಾವು ಆಕಾಶವನ್ನು ಹೆಮ್ಮೆಯಿಂದ ಸ್ಪರ್ಶಿಸೋಣ ಅಥವಾ ಮುಟ್ಟೋಣ ಅಂತೇಳಿ ಅರ್ಥ. ಹಾಗೆ ನಂತರ ನೇವಿ ಅಥವಾ ನೌಕಾಸೇನೆ. ನಮ್ಮ ನೌಕಾಸೇನೆಯ ಧ್ಯೇಯವಾಕ್ಯ ಏನು ಅಂತ ನೋಡೋದಾದರೆ ಶಂ ನೋ ವರುಣ. ಮತ್ತೆ ಹೇಳ್ತಿದ್ದೀನಿ, ಶಂ ನೋ ವರುಣ ಅಂದರೆ ವರುಣನ ದಯೆ ನಮ್ಮ ಮೇಲಿರಲಿ ಅಂತೇಳಿ ಅದರ ಅರ್ಥ. ಈ ಒಂದು ಶಂ ನೋ ವರುಣ ಎನ್ನುವಂಥ ವಾಕ್ಯವನ್ನು ನಾವು ಕೃಷ್ಣ ಯಜುರ್ವೇದದಿಂದ ತೆಗೆದುಕೊಂಡಿದ್ದೇವೆ. ಇನ್ನು ಕೊನೆಯದಾಗಿ LIC ಅಥವಾ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಬಹುಶಃ ಭಾರತದ ಬಹುತೇಕರಿಗೆ ಈ ಒಂದು ವಿಚಾರ ಗೊತ್ತಿರುತ್ತೆ. ಬಹುಶಃ ಭಾರತದ ಪ್ರತಿಯೊಬ್ಬ ವ್ಯಕ್ತಿಗೂ LICಯ ಪರಿಚಯ ಇರುತ್ತೆ. ಅದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದರ ಮೊದಲ ಹೆಸರು ಲಕ್ಷ್ಮಿ ಇನ್ಶೂರೆನ್ಸ್ ಕಾರ್ಪೊರೇಷನ್. ಈ ಒಂದು ಲಕ್ಷ್ಮಿ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅನ್ನೋದನ್ನು ಸ್ಥಾಪನೆ ಮಾಡಿದವರು, ಸ್ವತಂತ್ರ ಪೂರ್ವದಲ್ಲೇ ಸ್ಥಾಪನೆ ಮಾಡಿದವರು ಲಾಲಾ ಲಜಪತ್ ರಾಯ್. ಅಂತಹ LICಯ ಧ್ಯೇಯವಾಕ್ಯ ಏನು ಅಂತ ನೋಡಿದಾಗ ಯೋಗಕ್ಷೇಮಂ ವಹಾಮ್ಯಹಂ. ಏನಾದರೂ ಜ್ಞಾಪಕ ಬರ್ತಿರ್ಬೇಕಲ್ವಾ? ಹೌದು, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸೊ ಭಗವದ್ಗೀತೆಯಲ್ಲಿ ಅರ್ಜುನನನ್ನು ಕುರಿತು ಕೃಷ್ಣ ಹೇಳುವಂಥ ಈ ಒಂದು ವಾಕ್ಯದ ಅಥವಾ ಶ್ಲೋಕದ ಕೊನೆಯ ಶಬ್ದಗಳಾಗಿರ್ತಕ್ಕಂಥ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋದನ್ನು LIC ತನ್ನ ಧ್ಯೇಯವಾಕ್ಯವಾಗಿ ಇಟ್ಕೊಂಡಿದೆ. ಈ ಯೋಗಕ್ಷೇಮಂ ವಹಾಮ್ಯಹಂ ಅಂದರೆ ಅರ್ಥ ಏನಂತಂದರೆ ಅವರ ಯೋಗಕ್ಷೇಮವು ನನ್ನ ಜವಾಬ್ದಾರಿ ಅಥವಾ ನಾನು ನೋಡಿಕೊಳ್ಳುತ್ತೇನೆ ಅಂತ ಅದರ ಅರ್ಥ. ಧನ್ಯವಾದ.